ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ರಿಂಗ್ ಬೀಡ್ ಯೂಸ್ ಮಾಡಿ ಒಂದು ಡಿಫ್ರೆಂಟ್ ಆದ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಇದಕ್ಕೆ 8 ಎಳೆ ದಾರ ತೊಗೊಂಡಿದ್ದೀನಿ. ಇದು ನೀವು 10 ಇಲ್ಲಾಂದರೆ 8 ಕ್ರೋಶ ನಂಬರ್ ತೊಗೋಬೋದು. ಯಾಕಂದರೆ 11 ತುಂಬ ಇದಾಗುತ್ತೆ, 8 ಎಳೆ ಇರೋದ್ರಿಂದ ಬರಬೇಕಾಗುತ್ತಲ್ವ ಅದು ದಾರ. ಸೊ 8 ಅಥವಾ 9, 10 ಆ ಥರ ತೊಗೊಳ್ಳಿ. ಈಗ ತಗೊಂಡು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈಗ 2 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಒಂದು ಸ್ವಲ್ಪ ದಾರ ಹಿಂಗೆ ಮಾಡಿಕೊಂಡು ಒಂದು ರಿಂಗು, ಒಂದು ಬೀಡು ತೊಗೊಳ್ಳೋಣ. ಈ ಥರ ಇಲ್ಲಿ ನೀವು ಫ್ಲವರ್ ಬೀಡನ್ನು ಹಾಕ್ಕೋಬೋದು. ನಾನು ಈ ಬೀಡ್ ತೊಗೊಂಡಿದ್ದೀನಿ. ಈ ಸ್ವಲ್ಪ ಡಲ್ ಸಿಲ್ವರ್ ಇರೋದ್ರಿಂದ ಸಿಲ್ವರ್ ತೊಗೊಂಡಿದ್ದೀನಿ ನಾನು. ಇದಿಷ್ಟನ್ನು ಈ ದಾರದೊಳಗೆ ನಿಧಾನಕ್ಕೆ ಪಾಸ್ ಮಾಡಿ ಒಂದು ಲಾಕ್ ಮಾಡಿಬಿಟ್ಟು ರಿಂಗ್ ಬೀಡ್ಗೆ ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು. ತುಂಬ ಈಸಿ ಇದೆ ಇದು, ಈ ಡಿಸೈನು. ಮತ್ತು 2 ಚೈನ್ ಹಾಕಿ ಇಲ್ಲಿಗೆ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಕುಚ್ಚು ಕಟ್ಟೋದು. ಸೊ ಪೂರ್ತಿ ವಿಡಿಯೋ ನೋಡಿ, ಸ್ಟಾರ್ಟಿಂಗಲ್ಲಿ ಸ್ಕಿಪ್ ಮಾಡ್ದಂಗೆ ನೀವು ವಿಡಿಯೋ ನೋಡಿದ್ರೆ ಏನು ಮಾಡಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ 2 ಚೈನ್ ಆದಮೇಲೆ 1 ಬೀಡ್ ತೊಗೊಂಡು ಅದನ್ನು ಮತ್ತೆ ಬೀಡ್ ಲಾಕ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನ್, ಇದು ಬೇಸ್ ಲೈನು ಇಷ್ಟೇ. ಇದು 2 ಚೈನು ಮತ್ತು ಒಂದು ರಿಂಗ್ ಬೀಡು, ಮತ್ತು ಇದೇ ಥರ ಸೆಟ್ ಮಾಡ್ಕೊಳ್ರಿ ಕ್ಲೀನಾಗಿ. ಈ ಥರ ಪೂರ್ತಿ ತಗೊಂಡು ಇದನ್ನು ದಾರಾನ ಇದ್ರೊಳಗೆ ಸ್ಲೈಡ್ ಮಾಡಿ ಮತ್ತು ರಿಂಗ್ ಲಾಕ್ ಮಾಡಿ ರಿಂಗು ಎಷ್ಟು ಬರುತ್ತೆ ಡಿಸ್ಟೆನ್ಸ್ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ, ಮತ್ತು 2 ಚೈನ್ ಮತ್ತು ಒಂದು ಬೀಡು ಮತ್ತು 2 ಚೈನ್ ರಿಂಗ್ ಬೀಡು ಇದೇ ಥರ ಇದು ಮಾಡ್ಕೊಂಡು ಹೋಗ್ತಾ ಇರಬೇಕಿದು ಫುಲ್ ಲೈನು. ಇಲ್ಲಿ ನಾವು ಏನು ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಂತಂದರೆ, ನಾವು ಕುಚ್ಚಿಗೆ 3 ಚೈನು 4 ಚೈನ್ ಎಲ್ಲ ಹಾಕೋತಿದ್ವಿ ಅಲ್ವ ಮಧ್ಯದಲ್ಲಿ, ಇದಕ್ಕೆ ಹಾಕ್ಕೊಳ್ತಿಲ್ಲ. ಬಟ್ ಆದರೂ ಕುಚ್ಚು ಬರುತ್ತೆ ಈ ಸೀರೆಗೆ. ಎಲ್ಲಿ ಹಾಕ್ತೀವಿ, ಹೇಗೆ ಹಾಕ್ತೀವಿ ಅನ್ನೋದು ಪೂರ್ತಿ ವಿಡಿಯೋ ನೋಡಬೇಕು. ಡಿಸೈನ್ ಪೂರ್ತಿ ನೋಡಿ ಎಂಡ್ ತನಕ, ನಿಮಗದು ಐಡಿಯಾ ಬರುತ್ತೆ. ಸೊ ಇದೇ ಥರ ಮಾಡ್ತಾ ಹೋಗೋಣ. ನೋಡಿ 2 ಚೈನ್, ಒಂದು ರಿಂಗ್ ಬೀಡು, 2 ಚೈನ್, ಒಂದು ದೊಡ್ಡ ಬೀಡು, ಮತ್ತು 2 ಚೈನ್, ಒಂದು ರಿಂಗು, 2 ಚೈನ್, ಒಂದು ಬಿಗ್ ಬೀಡು. ಈ ಥರ ಪೂರ್ತಿ ಲೈನು ಮಾಡ್ತಾ ಹೋಗ್ಬೇಕು. ಫಸ್ಟ್ ಲೈನು ಫ್ರೆಂಡ್, ಸೆಕೆಂಡ್ ರೋ ಈ ಥರ ಬರುತ್ತೆ. ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ 2 ಸರಿ ಲಾಕ್ ಮಾಡಿದ್ದೆ ಅಲ್ವಾ, ಆ 2 ಸರಿ ಲಾಕಲ್ಲಿ ಮಧ್ಯದಿಂದ ಶುರು ಮಾಡಿ ನಾಟ್ ಹಾಕ್ಕೊಂಡು ಈ ಥರ ಒಂದು ಆರ್ಚ್ ಮಾಡಿ ರಿಂಗ್ ಬೀಡ್ಗೆ, ಇಲ್ಲಿ ನಾನು ತೋರಿಸ್ಕೊಡ್ತೀನಿ ಆ ಥರ ಮಾಡಿ. ಇಲ್ಲಿ ಈ ಬೀಡ್ಗೆ ನೀವು ಯಾವ ಸೈಜ್ ಬೀಡ್ ಹಾಕೋತೀರೋ ಅಲ್ಲಿಗೆ ಕರೆಕ್ಟಾಗಿ ಚೈನ್ ಹಾಕೋಬೇಕು. ಇದಕ್ಕೆ ನಾನು 4 ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ ಸಾಕು. ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ಥರ ಬೀಡ್ ಹಾಕಿದರೆ 4 ಚೈನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಸ್ಟ್ರೈಟ್ ರಿಂಗೆ ಹಾಕ್ಕೊಂಡಿದ್ರೆ ನನ್ನ ಹಾಗೆ ಈ ಥರ ರಿಂಗಿಗೆ ಸ್ಟ್ರೈಟ್ ಇಲ್ಲಿಂದನೇ ಆರ್ಚ್ ಮಾಡ್ಕೊಳ್ಳಿ. ಇದು ನಾನು ಕುಚ್ಚು ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳಿದ್ದೀನಿ. ಯೂಶ್ವಲಿ ಇಲ್ಲಿ ಮಧ್ಯ ನಾವು ಹಾಕ್ಬಿಡ್ತಿದ್ವಿ, ಇದಕ್ಕೆ ಆ ಥರ ಹಾಕೋದು ಬೇಡ. ಇದರಲ್ಲಿರೋದೇ ಅದು ಹೈಲೈಟ್ ಆಗೋದು, ಅದಕ್ಕೆ ಕೊನೆ ತನಕ ನೋಡಿ ಅಂತ ನಾನು ಹೇಳ್ತಿರೋದು. ನೋಡಿ ಇಲ್ಲಿ ಒಂದು ಸ್ವಲ್ಪ ಉದ್ದ ಈ 2 ಚೈನ್ಗೆ
ಸಮವಾಗಿ ನೀವು ಈ ಥರ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈ ಸೈಡು ಒಂದು 7 ಹಾಕ್ಕೊಳ್ಳಿ. 7 ಆದಮೇಲೆ ಒಂದು 3 ಬೀಡ್ ಹಾಕ್ಕೊಳ್ಳಿ. ಇಲ್ಲಿ ಇದು ಆಪ್ಷನ್, ಇದು ಬೀಡು ಗೆಜ್ಜೆ ನಿಮ್ಗೆ ಏನು ಬೇಕಿದ್ರೂ ಅದು ಅಲ್ಲಿ ಒಂದು ಮಧ್ಯದಲ್ಲಿ ಹಾಕ್ಕೋಬೋದು. ಏನೂ ಬೇಡ ಅಂತಂದರೆ ಹಾಗೆ ಬರೀ ಆರ್ಚು ಮಾಡ್ಕೋಬೋದು. ಸೊ 3 3 3 6 ಆಗಿದೆ. 3 3 6 7 ಆದಮೇಲೆ ನಾನು ಇದು ಮೊದಲೇ ಹೇಳ್ದಂಗೆ ಸ್ವಲ್ಪ ಸಿಲ್ವರ್ ಜರಿ ಇರೋದ್ರಿಂದ ಸಿಲ್ವರ್ ಬೀಡೆ ಯೂಸ್ ಮಾಡಿದ್ದೀನಿ. ಡಲ್ ಗೋಲ್ಡ್ ಅಂತಾರೆ ಇದಕ್ಕೆ. ಸೊ ಡಲ್ ಗೋಲ್ಡ್ ಬೀಡು ಸಿಗಲಿಲ್ಲ, ಸಿಲ್ವರು ಅಷ್ಟು ಆಕ್ವರ್ಡಾಗಿ ಅನಿಸ್ತಾ ಇಲ್ಲ, ಸೊ ಸಿಲ್ವರೇ ಹಾಕಿದೆ. ನೋಡಿ 7 ಸರಿ ಡಬಲ್ ಕ್ರೋಶೆ ಆದಮೇಲೆ 1 ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿದೆ. ತಿರ್ಗಾನು ಈ ಸೈಡು 7 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ತುಂಬ ಸಿಂಪಲ್ ಇದೆ, ಈಸಿ ಇದೆ, ಫಾಸ್ಟಾಗಿ ಆಗುತ್ತೆ ನಿಮಗೆ. ಸೊ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಕಡೆನೂ 7 ಬರಬೇಕು. ನೋಡಿ ಈ ಕಡೆ 7 ಈ ಕಡೆ 7 ಟೋಟಲ್ 14 ಆದಮೇಲೆ ಈ ಬೀಡ್ ಪಕ್ಕ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ನೀವು ಲಾಕ್ ಮಾಡ್ಕೋಬೇಕು. 2 ಚೈನ್ ಗ್ಯಾಪ್ ಈ ಕಡೆ ಆ ಕಡೆ ಕೊಟ್ಟಿರೋದು ನಾವು ಅದಕ್ಕೆ. ಸೊ ಈ ಥರ ಬರುತ್ತೆ. ಈಗ ಅಗೇನ್ 4 ಚೈನ್ ಇದಕ್ಕೆ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಯಾವ ಬೀಡ್ ಯೂಸ್ ಮಾಡ್ತೀರೋ ಅದನ್ನು ಕವರ್ ಆಗೋಕ್ಕೆ ಎಷ್ಟು ಚೈನ್ ಬೇಕು ಅಂತ ಫಸ್ಟೇ ಹಾಕ್ಕೊಂಬಿಟ್ಟು ಕವರ್ ಆಗುತ್ತಾ ನೋಡ್ಕೊಳ್ಳಿ. ಈ ಥರ ಕವರ್ ಆದರೆ ಸಾಕು. ಸ್ವಲ್ಪ ಟೈಟಾಗೇ ಇರಲಿ, ಅದಕ್ಕೇನು ನಾವೇನು ಕುಚ್ಚು ಹಾಕಲ್ಲ. ಈ ಥರ ಮಾಡ್ತಾ ಹೋಗೋಣ. ಫುಲ್ ಸ್ಯಾರಿ ಅರ್ಧ ಮಾಡಿದ್ದೀನಿ ನಾನು, ಇನ್ನು ಅರ್ಧ ಮಾಡೋಣ. ಇದು ನೋಡಿ ಈ ಥರ ಕುಚ್ಚು ಕಟ್ಟಬೇಕು ಇದಕ್ಕೆ. ಇದು ನೋಡಿ ಈ ಥರ ನಾವು ಆರ್ಚ್ ಹಾಕಿರ್ತೀವಲ್ವ, ಇದ್ರ ಕೆಳಗೆ ದಾರ ಹೋಗಿರುತ್ತೆ. ಈ ದಾರದೊಳಗೆ ನಾನು 120 ಎಳೆ ತೊಗೊಂಡಿದ್ದೀನಿ ಕುಚ್ಚಿಗೆ ದಾರ. ನೋಡಿ ಈ ಥರ ತೂರಿಸ್ಬಿಟ್ಟು ಇದನ್ನು ಕಟ್ಟಬೇಕು. ಈ ಕಟ್ಟೋದು ನಿಮ್ಗೆ ಗೊತ್ತಲ್ವ ಮೆಥಡು. ಸೊ ನಾನು ಈ ಥರ ಕಟ್ಟಿಬಿಟ್ಟು ನಿಮಗೆ ಫೈನಲಾಗಿ ಹೇಗೆ ಬಂದಿದೆ ಸೀರೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಕಟ್ಟಿದ ಮೇಲೆ ಈ ಥರ ಸ್ಟಿಫಾಗಿ ಕೂರೋದಿಲ್ಲ ಅದು. ಸೊ ಅದಕ್ಕೆ ಒಂದು ಚೂರು ಗಮ್ ಹಾಕ್ಬಿಟ್ಟು ಈ ಥರ ಅಂಟಿಸ್ಬಿಟ್ರೆ ನೀವು ನೋಡಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಇನ್ನೊಂದೆರಡು ಇದೆ, ಕಟ್ಬಿಟ್ಟು ನಿಮಗೆ ಹೇಗೆ ಬಂದಿದೆ ಅನ್ನೋದು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಫೈನಲಾಗಿ ಈ ಥರ ಕಾಣುತ್ತೆ ನಿಮಗೆ. ಇದು ಅಲ್ಲಾಡೋದಿಲ್ಲ ಕುಚ್ಚು. ನಾವು ಯೂಶ್ವಲಿ ಇಲ್ಲಿಗೆ ಹಾಕ್ಬಿಡ್ತಿದ್ವಿ. ಸೊ ಇಲ್ಲಿಗೆ ಬೇಡ ಅಂತ ಇದು ಇನ್ನೊಂದು ಥರದ್ದು ಇವಾಗ ಮೆಥಡು. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಸಪೋಸ್ ಈ ಥರ ತುಂಬ ಸ್ಪ್ರೆಡ್ ಆಯಿತು ಅಂತ ಅಂದ್ಕೊಳ್ಳಿ, ಒಂಚೂರು ನೀರಲ್ಲಿ ಹಿಂಗೆ ಇದು ಮಾಡ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಈ ಥರ ಆಯಿತು ಅಂದರೆ ಮಾತ್ರ ಒಂದು ಸ್ವಲ್ಪ ನೀರಲ್ಲಿ ಹಿಂಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅದರ್ವೈಸ್ ಚೆನ್ನಾಗಿ ಕಾಣುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬ್ರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವ ಡಿಸೈನ್ಸ್ ಹಾಕಿದ್ರು. ಸೊ ಹೀಗೆ ಎಲ್ಲಿ ಸಪೋರ್ಟು ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಸೊ ನೋಡೋಣ ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.